ಅಧ್ಯಕ್ಷರಾದಂತಹ ಎಸ್ ಪಾಟೀಲ್ ನಡಳ್ಳಿ ಅವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ. ಮೊದಲನೇ ಆಗ್ರಹ, ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ನೀಡಿ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ರೈತರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು. ಸಾಗುವಳಿದಾರರಿಗೆ ಅರಣ್ಯ ಇಲಾಖೆಯಲ್ಲಿ ಏನು ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಕೂಡಲೇ ಅದನ್ನು ನಿಲ್ಲಿಸಬೇಕು. ರೈತ ನೆಮ್ಮದಿಯ ನಿಟ್ಟುಸಿರು ಬಿಡ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಹೀಗೆ 10 ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಏನ್ ಮಾಡ್ತಾ ಇದೆ? ಒಬ್ರು ಹೇಳ್ತಾರೆ ಏನಿಲ್ಲ, ಒಬ್ರು ಹೇಳ್ತಾರೆ ಗೊತ್ತಿಲ್ಲ, ಮತ್ತೊಬ್ರು ಹೇಳ್ತಾರೆ ಕೊಡಲ್ಲ, ಇನ್ನೊಬ್ರು ಹೇಳ್ತಾರೆ ನಾ ಬಿಡಲ್ಲ. ಈ ದೇಶದ ಅಗ್ರಗಣ್ಯ ನಾಯಕ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಏನಿಲ್ಲಂತೆ, ಹೈಕಮಾಂಡ್ ಇದೆ ಅಂತ. ರಾಷ್ಟ್ರೀಯ ಅಧ್ಯಕ್ಷರಿಗಿಂತ ಇನ್ನೂ ಉನ್ನತ ಹುದ್ದೆ ಕಾಂಗ್ರೆಸ್ ಅಲ್ಲಿ ಇನ್ಯಾವುದಿದೆಯೋ ಅನ್ನುವಂತ ಪ್ರಶ್ನೆ ನಮಗೆಲ್ರಿಗೂ ಮೂಡ್ತಾ ಇದೆ. ಅವ್ರು ಹೈಕಮಾಂಡ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಅಲ್ವಾ? ಮತ್ತೊಬ್ರು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ, ಮಾತೆತ್ತಿದ್ರೆ ಗೊತ್ತಿಲ್ಲ ಅಂತಾರೆ, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಹಾಗೇನೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ನಾ ಕೊಡಲ್ಲ ಅಂತಾರೆ, ಅಧಿಕಾರ ಬಿಟ್ಕೊಡಲ್ಲ ಅಂತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನಾ ಬಿಡಲ್ಲ ಅಂತ. ಇವರ ಆಟದಲ್ಲಿ ರಾಜ್ಯದ ರೈತ ಕಂಗಾಲಾಗಿದ್ದಾನೆ. ಏನು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ನೀಡುವಂತ ಯೋಜನೆಯನ್ನ ಮಾನ್ಯ ಯಡಿಯೂರಪ್ಪನವರು ಜಾರಿಗೆ ತಂದ್ರು, ಆ ಯೋಜನೆಗೆ ಎಳ್ಳು ನೀರು ಬಿಡ್ತಕ್ಕಂಥ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. 8 ತಿಂಗಳಿನಿಂದ ರಾಜ್ಯಕ್ಕೆ ರೈತ ಉತ್ಪಾದಕರಿಗೆ, ಹಾಲು ಉತ್ಪಾದಕರಿಗೆ ನೀಡತಕ್ಕಂಥ ಪ್ರೋತ್ಸಾಹಧನವನ್ನು ನೀಡಿಲ್ಲ. ಅಧಿವೇಶನ ಬಂದವಾಗ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಭಟನೆಗಿಳಿದಾಗ 2-3 ತಿಂಗಳಿನ ಪ್ರೋತ್ಸಾಹಧನವನ್ನು ನೀಡಿ ಕನ್ನಡ ತಂತ್ರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಲೆನಾಡು ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿಗೆ ಸಾಕಷ್ಟು ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ಇದನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಈ ಭಾಗದ ಈ ಊರಿನ ಶಾಸಕರು ಅಧಿಕಾರವನ್ನು ಹಿಡಿಯೋದಕ್ಕೋಸ್ಕರ ಕಾಂಗ್ರೆಸ್ ನಾಯಕರ ಮನೆ ಮೆಟ್ಟಲು ಹತ್ತ ಇಳಿತಾ ಇದ್ದಾರೆ. ರಾಜ್ಯ ಸರ್ಕಾರ ಕೇವಲ ಕೃಷಿಗಾಗಿ ರೈತರ ಹಿತವನ್ನು ಇರ್ಬೋದು, ಕೂಲಿ ಕಾರ್ಮಿಕರ ಹಿತವನ್ನು ಇರ್ಬೋದು, ಒಟ್ಟಾರೆ ರಾಜ್ಯದ ಜನತೆಯ ಹಿತವನ್ನ ಕಡೆಗಣಿಸಿ ತಮ್ಮ ಅಧಿಕಾರ ದಾಹವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ರಾಜ್ಯಗೆಟ್ಟ ಕಾಂಗ್ರೆಸ್ ಸರ್ಕಾರದ ದಿವಾಳಿತನ. ರೈತ ಎಲ್ಲ ಹಂತದಲ್ಲಿಯೂ ಕೂಡ ಬಯಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಯುತವಾದ ಬೇಡಿಕೆಯನ್ನಿಟ್ಟಾಗ ಹಾರಿಕೆಯನ್ನು ಉತ್ತರ ಕೊಡ್ತಕ್ಕಂಥ ಉಡಾಫೆಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಮರಿಬಾರದು. ನಾವೆಲ್ಲ ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಮೇಘಣ್ಣ ಅವರು ಹೇಳಿದ್ರು, ಮುಂದಿನ ದಿನದಲ್ಲಿ ರಾಜ್ಯಾಧ್ಯಕ್ಷರಿಗೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಕರೆ ಕೊಟ್ಟರೆ ಅಹೋರಾತ್ರಿ ಧರಣಿ ಇರ್ಬೋದು, ರಸ್ತೆ ತಡೆ ಇರ್ಬೋದು, ಬೆಳಗಾವಿಯ ಸುವರ್ಣಸೌಧ ಚಲೋ ಅಂತ ಕರೆ ಕೊಟ್ಟರೆ ನಾವೆಲ್ಲ ಒಟ್ಟಾಗಿ ಹೋದ್ರೆ ಮಾತ್ರ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸಬಹುದು. ಈ ಸಂದರ್ಭದಲ್ಲಿ ಹೇಳಿದಿಷ್ಟೇ, ಕೂಡಲೇ ರಾಜ್ಯ ರೈತ ಸರ್ಕಾರ ರಾಜ್ಯದ ರೈತರ ನೆರವಿಗೆ ಧಾವಿಸಬೇಕು, ರೈತರಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು. ಕೇಂದ್ರದ ಕೋಟಿ ಹಣ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಯಾರು ಹೊಂದಾಣಿಕೆ ಹಣವನ್ನ